ಮತ್ತೊಂದು ಮದುವೆಯಾಗೋದಕ್ಕೆ ಹೋಗಿ ಸಿಕ್ಕಿಬಿದ್ದ ಆಸಾಮಿ ತಾಳಿ ಕಟ್ಟುವ ಮುನ್ನವೇ ಎಂಟ್ರಿ ಕೊಟ್ಟ ಮೊದಲ ಪತ್ನಿ ಎರಡನೇ ಪತಿ ಅಥವಾ ಎರಡನೇ ಮದುವೆ ಆಗ್ತಿದ್ದಂತಹ ಪತಿಗೆ ಪೊಲೀಸರ ಸಮ್ಮುಖದಲ್ಲೇ ಶಾಕ್ ಕೊಟ್ಟಿದ್ದಾಳೆ. ಸಿನಿಮಾ ರೀತಿಯಲ್ಲಿ ಮದುವೆ ನಿಲ್ಲಿಸಿದ ಮೊದಲ ಪತ್ನಿ ಮಂಟಪಕ್ಕೆ ಬರುತ್ತಿದ್ದಂತೆ ದಿಕ್ಕಾಪಾಲಾದ ವರನ ಕಡೆಯವರು. ಒಂದು ಮದುವೆ ಆಗಿದ್ದಂತೆ, ಇನ್ನು ಅವಳಲ್ಲಿ ಏನು ಕಡಿಮೆ ಕಾಣಿಸ್ತೋ ಗೊತ್ತಿಲ್ಲ, ಮತ್ತೊಂದು ಮದುವೆಗೆ ಮುಂದಾಗಿದ್ದ. ಎರಡನೇ ಮದುವೆಯಾಗೋದಕ್ಕೆ ಮಂಟಪ ಬುಕ್ ಆಗಿತ್ತು. ಮಂಟಪದೊಳಕ್ಕೆ ಸಂಬಂಧಿಕರು ಬಂದಿದ್ರು. ಅಪ್ಪ ಅಮ್ಮ ಹೊಸ ಡ್ರೆಸ್ ಹಾಕ್ಕೊಂಡು ಮಗನಿಗೆ ಆಶೀರ್ವಾದ ಮಾಡೋದಕ್ಕೆಲ್ಲ ಕೊಡು ಕಣ್ಣು ನಿಂತ್ಕೊಂಡಿದ್ರು. ಇನ್ನೇನು ಎರಡನೇ ಮದುವೆ ಆಗಬೇಕು, ಹೆಣ್ಣು ಮಗಳ ಕುತ್ತಿಗೆಗೆ ಅರಿಶಿನ ದಾರ ಕಟ್ಟಬೇಕು ಅನ್ನೋಷ್ಟರಲ್ಲಿ ಸಿನಿಮೀಯ ಸ್ಟೈಲಲ್ಲಿ ನಿಲ್ಲಿಸಿ ಅಂತ ಹೇಳಿ ಒಂದು ಹೆಣ್ಣು ಮಗಳು ಓಡ್ಕೊಂಡು ಬರ್ತಾಳೆ. ಕೊಡು ಕಣ್ಣು ನಿಂತ್ಕೊಂಡಿದ್ದ ಹುಡುಗನ ಕಡೆಯವರು ಅಂದ್ರೆ ಅಪ್ಪ ಅಮ್ಮ. ಈ ಹೆಣ್ಣು ಮಗಳು ಚಂಡಿ ಚಾಮುಂಡಿ ಅನ್ನೋದು ಗೊತ್ತಿತ್ತೇನು, ಅಲ್ಲಿಂದ ಪರಾರಿ. ಮೊದಲ ಪತ್ನಿ ಮಂಟಪಕ್ಕೆ ಬರುತ್ತಿದ್ದಂತೆ ದಿಕ್ಕಾಪಾಲಾದ ವರನ ಕಡೆಯವರು. ತುಮಕೂರು ಜಿಲ್ಲೆ ಯಡಿಯೂರಿನ SLN ಕಲ್ಯಾಣ ಮಂಟಪದಲ್ಲಿ ಘಟನೆ. ಮೊದಲ ಪತ್ನಿಗೆ ಡಿವೋರ್ಸ್ ಕೊಡದೆ ಎರಡನೆಯ ಮದುವೆ. ತಾಳಿ ಕಟ್ಟುವ ಸಮಯದಲ್ಲಿ ಮದುವೆ ನಿಲ್ಲಿಸಿದ ಮೊದಲ ಪತ್ನಿ ಪೊಲೀಸರೊಂದಿಗೆ ಕಲ್ಯಾಣ ಮಂಟಪಕ್ಕೆ ನುಗ್ಗಿದ ಮೊದಲ ಪತ್ನಿ ಲೇಪಾಕ್ಷಿ ಎಂಬಾಕೆಯನ್ನ 2014ರಲ್ಲಿ ಮದುವೆಯಾಗಿದ್ದ ಹರಿಪ್ರಸಾದ್ ಬೆಂಗಳೂರಿನ RR ನಗರದ ನಿವಾಸಿ. 8ನೇ ತರಗತಿಯಿಂದ ಲವ್ ಮಾಡ್ತಿದ್ದ ಲೇಪಾಕ್ಷಿ ಹಾಗೂ ಹರಿಪ್ರಸಾದ್ ಇಬ್ಬರು ಮದುವೆಯಾಗಿ 10 ವರ್ಷ ಸಂಸಾರ ಕೂಡ ಮಾಡಿದ್ರು. ಇಬ್ಬರ ನಡುವೆ ಕೌಟುಂಬಿಕ ಕಲಹ ಉಂಟಾಗಿ ಬೇರೆ ಬೇರೆಯಾಗಿದ್ರು. ಮೊದಲ ಪತ್ನಿಗೆ ಗೊತ್ತಿಲ್ಲದೆ ಎರಡನೇ ಮದುವೆಯಾಗೋದಕ್ಕೂ ಮುಂದಾಗಿದ್ದ ಹರಿಪ್ರಸಾದ್ ನನಗೆ ಡಿವೋರ್ಸ್ ಕೊಡದೆ ಮೋಸ ಮಾಡಿದ್ದೀಯಾ ಅಂತ ಗಲಾಟೆ ಮಾಡಿದ್ದಾಳೆ. ತಾಳಿ ಕಟ್ಟಬೇಕಿದ್ದ ವಧುವನ್ನು ಪೊಲೀಸರು ಠಾಣೆಗೆ ಕರ್ಕೊಂಡು ಹೋಗಿ ಈಗ ಒಂದಷ್ಟು ಪ್ರೊಸೀಜರನ್ನು ಮುಗಿಸಿರ್ತಾರೆ. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈಗ ಗಂಡ ಹೆಂಡತಿಯ ನಡುವೆ ವೈಮನಸ್ಸು, ಕೌಟುಂಬಿಕ ಕಲಹ ಆದರೆ ಡಿವೋರ್ಸ್ ಅನ್ನೋ ಕಾನೂನು ಅಸ್ತ್ರಗಳಿದ್ದಾವೆ. ಹೆಂಡತಿ ಸರ್ವಸಮ್ಮತವಾಗಿ ನನಗೆ ಗಂಡ ಬೇಡ ಅಂತ ಹೇಳಿ ಸೈನ್ ಹಾಕಬೇಕು. ಇನ್ನು ಗಂಡ ಸರ್ವಸಮ್ಮತನಾಗಿ ನನಗೆ ಹೆಂಡತಿ ಬೇಡ ಅಂತ ಸಹಮತ ಇರೋ ಸೈನ್ ಹಾಕಬೇಕು. ಇವೆರಡನ್ನೂ ಹಾಕದೆ ನನಗೆ ನೀನು ಬೇಡ, ನಿನ್ನ ಅಪ್ಪ ಅಮ್ಮನ ಮನೆಗೆ ಹೋಗು ಅಂತ ಹೇಳಿ ಕಳಿಸಿ ಅದಾದಮೇಲೆ ಕಲ್ಯಾಣ ಮಂಟಪಕ್ಕೆ ಬೇರೆ ಹುಡುಗಿ ಕೊರಳಿಗೆ ತಾಳಿ ಕಟ್ಟೋದಕ್ಕಾಗಲ್ಲ. ಕಾನೂನಲ್ಲಿ ಅವಕಾಶ ಇಲ್ಲ. ಮೊದಲ ಪತ್ನಿ ಏನಾದರೂ ತಕರಾರು ತೆಗೆದರೆ ನೀನು ಅದಕ್ಕೆ ಉತ್ತರ ಕೊಡಬೇಕಾಗಿ ಬರುತ್ತೆ ಕಾನೂನು ಪ್ರಕಾರ. ಹಾಗಾಗಿ ನೀನು ತಾಳಿ ಕಟ್ಟೋ ಮೊದಲೇ ಅವರು ಪೊಲೀಸನ್ನು ಕರ್ಕೊಂಡು ಬಂದಿದ್ದು ಅದಕ್ಕೆ. ನನಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ನೀನು ತಾಳಿ ಕಟ್ಕ. ಒಂದು ಮೊದಲನೆಯ ಪತ್ನಿಗೆ ಡಿವೋರ್ಸ್ ಕೊಡಬೇಕು. ಡಿವೋರ್ಸ್ ಕೊಟ್ಟ ನಂತರ ಆಕೆಗೆ ಜೀವನಾಂಶ ಇಷ್ಟು ಅಂತ ಕೊಡಬೇಕು. ಎರಡನೇ ಪತ್ನಿಯ ಅನುಮತಿಯೂ ಕೂಡ ಅದಕ್ಕಿರಬೇಕು. ಎರಡನೇ ಪತ್ನಿಗೆ ವಿಷಯ ಗೊತ್ತಿರಬೇಕು. ನಾನು ಮೊದಲೇ ಒಂದು ಸತಿ ಒಂದು ಗದ್ದೆಗೆ ಕಾಲಿಟ್ಟಿದ್ದೆ, ಆ ಕಾಲಿಟ್ಟಿದ್ದ ಬಗ್ಗೆ ಎಲ್ಲ ಹೇಳಬೇಕು ನೀನು ಎರಡನೇ ಹೆಂಡತಿಗೆ. ಸೊ ಇವೆಲ್ಲವೂ ಕೂಡ ಒಂದು ನಿಯಮಾವಳಿ ಅಂತ ಇರುತ್ತೆ. ಏನೂ ನಿಯಮ ಇಲ್ದಲೆ ಈ ಕಲ್ಯಾಣ ಮಂಟಪ ಬುಕ್ ಮಾಡ್ಕೊಂಡ ನೆಂಟ್ರಸ್ತರನ್ನ ಕರೆದ ತಾಳಿ ಕಟ್ತೀನಿ ಅಂದರೆ ಆಗೋದಿಲ್ರಿ. ಎರಡನೇ ಹೆಂಡತಿ ಬಂದು ಕೂಡಲೇ ಲುಂಗಿ ಉಟ್ಕೊಂಡು ನಿಂತ್ಕೊಂಡಿದ್ದ ಹುಡುಗನ ತಂದೆ ಎಲ್ಲ ಎಸ್ಕೇಪ್. ಅದಾದಮೇಲೆ ಅಲ್ಲಾದಂಥ ಹೈಡ್ರಾಮ. ಪಾಪ ಆ ಹೆಣ್ಮಗಳು ಕಣ್ಣೀರಿಟ್ಕೊಂಡು ನೋಡಿ, ಮದುವೆ ಆಗೋದಕ್ಕೆ ಹೊರಟಿದ್ದ ಹೆಣ್ಮಗಳ ಕತೆ ಏನೀಗ. ಅವರು ಕೂಡ ನೆಂಟ್ರಸ್ತರಿಗೆಲ್ಲ ಹೇಳಿರ್ತಾರಲ್ಲ, ಇವನು ಯಾವನೋ ಒಬ್ಬ ಸ್ವಭಾಗ ಸಿಕ್ಕವನೇ ಮದುವೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ಅವರು ಕೂಡ 100 ಜನರಿಗೆ ಹೇಳಿರ್ತಾರೆ. ಈಗ ಆ ಹೆಣ್ಣು ಮಗಳ ಭವಿಷ್ಯ ಏನು? ಇವೆಲ್ಲವೂ ಕೂಡ ಒಂದು ತರಹದಲ್ಲಿ ನಾಚಿಕೆಗೇಡಿನ ಕೆಲಸ. ಒಟ್ಟಾರೆ ಆ ಕಲ್ಯಾಣ ಮಂಟಪದಲ್ಲಿ ಬಹುದೊಡ್ಡ ಕೌಟುಂಬಿಕ ಹೈಡ್ರಾಮಕ್ಕೆ ಸಾಕ್ಷಿ ಆಯಿತು. ಎರಡನೇ ಕೇಸ್ ಆಗಿದೆ. ಒಂದು ಬೆಂಗಳೂರಲ್ಲಾಗಿದೆ. ಮಾತಾಡ್ಬಾರ್ದು, ಅವೆಲ್ಲ
ಗೊತ್ತಿದೆ, ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಿಲ್ಲ. ನಿಮ್ಮ ಮಗಳಿಗೋ ಇವ್ರ ಮಗಳಿಗೋ ಆಗಿದ್ರೆ ಹಂಗೆ ಮಾಡ್ತಿದ್ರಾ? ನಿಮ್ಮ ಮಗಳು ಮೊಮ್ಮಕ್ಕಳು ಮದುವೆ ಮಾಡ್ತಾ ಇದ್ದೀರಲ್ಲ ಮನೆಗೂ ಹೆಂಗವ ಮದುವೆ ಮಾಡಿ ನಮ್ಗೇನೋ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅಲ್ಲಿ ನನ್ನ ಮಗಳಿಗೆ ಆಗಿದೆ ಕೆಲಸ ಮಾಡ್ಕೋಬೇಕು, ತಪ್ಪೇನಿಲ್ಲ. ನೀವು ಕದ್ದು ಮುಚ್ಚೆ ಮದುವೆ ಮಾಡಬಾರ್ದು. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಹರೀಶ್ ಅಂತ. ಅವ್ರ ತಂದೆ ಅವರು ಎಷ್ಟು ವರ್ಷದಲ್ಲಿ ಮದುವೆ ಮಾಡಿದ್ರಿ? 5-10 ತಿಂಗಳು ತಡಿಯಮ್ಮ ಒಂದ್ ನಿಮಿಷ ಇರಮ್ಮ. ಹೇಳಿ ಸರ್, ಎಷ್ಟು ವರ್ಷದಲ್ಲಿ ಮದುವೆ ಆಗಿತ್ತು? 11 ವರ್ಷ. 11 ವರ್ಷ ಆಯ್ತು. ಕೈ ಬಿಡಿ, ಮಾತಾಡಿ. ಏನಾಗಿದೆ? ಅವ್ರ ಮನೆ ಇಟ್ಕೊಂಡ್ರು, ಅವ್ರ ಅಮ್ಮನೇ ಇಟ್ಕೊಂಡ್ರು ಅವ್ರ ಮನೇಲಿ. ಈಗ 2-3 ತಿಂಗಳಿಂದ ಸ್ವಲ್ಪ ಆಗುತ್ತೆ ಇವ್ರು ಬೇರೆ ಮದುವೆ ಮಾಡ್ತಾರೆ. ಅರ್ಥ ಇಲ್ಲ. ಏನು ವರದಕ್ಷಿಣೆಗೆ ಡಿಮ್ಯಾಂಡ್ ಮಾಡಿದ್ರಾ? ಇಲ್ಲ ಸರ್, ಹಾ, ಅವರು ವರದಕ್ಷಿಣೆ ಗಂಡವ್ರು ಡಿಮ್ಯಾಂಡ್ ಮಾಡಿದ್ರ ಅಂತ. ನಮ್ಮನೆ ನೀರು ಗಂಟಕ್ಕೆ ಹೋಗಿವ್ನಿ, ಕದ್ದು ಬಂದ. ಹೇಳ್ರಿ ಇಲ್ಲಿ ಬಂದ ಅಂತ. ಏನಾಯ್ತಮ್ಮ? ಏನಾಯ್ತು? ನಮ್ಮನೆ ನೀರಿಗೆ ಕರ್ಕೊಂಡು ಹೋದ, ಕದ್ದು ಬಂದ. ನಮ್ಮ ಮನೆಗೆ ನಾವು ಮದುವೆ ಮಾಡಿ ಕೊಟ್ಟಿಲ್ಲ. ಇವಾಗ ತಾಲಿ ಕಟ್ಟಕ್ಕೆ ಕರ್ಕೊಂಡು ಬೇಡ ಅವ್ರ ಡೈವರ್ಸ್ ಅಲ್ಲ. ನೀವೇನಾಗ್ಬೇಕು ಹುಡುಗಿಗೆ? ನಾವು ಅವ್ರ ದೊಡ್ಡಮ್ಮ. ಏನ್ ಇದು ಮಾಡಬಾರ್ದು. ಈ ಹೆಣ್ಮಕ್ಳು ಬಡವ್ರ ಮಕ್ಕಳಿಗೆ ಮಾಡಬಾರ್ದು ಇಂಥ ಕೆಲಸನ. ಮದುವೆ ಮಾಡ್ಕೋತೀನಿ ಅಕ್ಕ ಅಂತ ಕೇಳಿದ್ರೆ ಹುಡುಗಿ ಡೈವರ್ಸ್ ಕೊಟ್ಬಿಟ್ಟಿದ್ರೆ ನಾವು ಮದುವೆ ಮಾಡ್ಕೋವ. ನಮ್ಮ ಹುಡುಗಿ ನಿನ್ ಮಗಳು ಕೈ ಬಿಡಿಯಲ್ಲ ಅಂತ ಹೇಳಿ ಜೂಳ ಇಬ್ರು ಜೂಳ ಕೋರ್ಸ್ಕೊಳ್ಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.